ಫ್ಲೋರು 70 ಫ್ಲೋರು 80 ಫ್ಲೋರ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಅದು ಆ ರೀತಿ ಮಾಡಕ್ಕಾಗಲ್ಲ. ನಂಗೆ ಸೆಂಟ್ರಲ್ ಗವರ್ಮೆಂಟ್ ಅವರು ಮಿನಿಸ್ಟ್ರು ಎಲ್ಲ ಸ್ವಲ್ಪ FIR ನ ಕಡಿಮೆ ಮಾಡಿ ಅಂತಾನು ನನಗೆ ಒಂದು ಎಸ್ ಪ್ಲೀಸ್ ಸರ್. ಇದು ಹೇಳ್ತಿದ್ದಾಗೆ FIR ಜಾಸ್ತಿ ಕೊಡೋದ್ರಿಂದ ಏನಾಗ್ತಿದೆ ಅಂದ್ರೆ ಮಾರ್ಕೆಟ್ ನಲ್ಲೂ ಮನೆಗಳ ರೇಟು ಕಮ್ಮಿ ಆಗುತ್ತೆ ಮತ್ತು ಡೆನ್ಸಿಟಿನೂ ಜಾಸ್ತಿ ಆಗುತ್ತೆ. ಇಟ್ ವಿಲ್ ಬಿಕಮ್ ಸೆಲ್ಫ್ ಕಂಟೈನಿಂಗ್ ಸಿಟೀಸ್. ಪ್ರಾಬಲಿ ನಮ್ಗೆ ಅನ್ಸ್ಬೋದು ಯಾರಿಗೋ ಬಿಲ್ಡರ್ಗೆ ಸಹಾಯ ಮಾಡ್ತಾ ಇದೀವಿ ಅಂತ. ಅಲ್ಲ, ಇಲ್ಲಿ ಕೂತಾಗ ಏನ್ ಅನ್ಸುತ್ತೆ, ಯಾವುದೇ ಒಂದು ಪಾಲಿಸಿ ಮಾಡಿದಾಗ ಯಾವುದೋ ಒಂದು ದುರುದ್ದೇಶದಿಂದ ಮಾಡ್ತಿದೀವ ಸದುದ್ದೇಶದಿಂದ ಮಾಡ್ತಿದೀವ ಅನ್ನೋ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಇಂಥ ಹೈ ರೈಸ್ ಬಿಲ್ಡಿಂಗ್ಗಳು ಒಂದು ಏರಿಯಾದಲ್ಲಿ ಬಂದ್ರು ಇಟ್ ವಿಲ್ ಬಿಕಮ್ ಎ ಸೆಲ್ಫ್ ಕಂಟೈನಿಂಗ್ ಲೊಕ್ಯಾಲಿಟೀಸ್ ಅಥವಾ ಸಿಟಿ ಆಗುತ್ತೆ. ಅಲ್ಲಿ ವರ್ಕ್ ಪ್ಲೇಸೂ ಆಗುತ್ತೆ, ಲಿವಿಂಗ್ ಪ್ಲೇಸು ಆಗುತ್ತೆ, ಮತ್ತೆ ಎಜುಕೇಶನ್ ಆಗ್ಲಿ, ಹೆಲ್ತ್ ಕೇರ್ ಆಗ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗ್ಲಿ, ನೀವು ಯಾವುದೇ ತಗೊಳ್ಳಿ, ಒಟ್ಟಾರೆ ಒಂದು ಸ್ಥಳದಲ್ಲಿ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಮತ್ತೆ ಅವು ಸೆಲ್ಫ್ ಕಂಟೈನಿಂಗ್ ಆಗುತ್ತೆ. ಆ ಜಾಗದಲ್ಲಿ ಇದ್ದವರು ಇನ್ನೊಂದು ಜಾಗಕ್ಕೆ ಏನ್ ಬರೋಕ್ ಹೋಗಲ್ಲ. ಸಾಮಾನ್ಯವಾಗಿ ಎಲ್ಲಾ ರೀತಿ ಸೌಕರ್ಯಗಳು ಆ ಸ್ಥಳದಲ್ಲಿ ಸಿಗುವಂತದ್ದಾಗುತ್ತೆ. ಹಾಗಾಗಿ ಒಂದ್ ಜಾಗದಲ್ಲಿ ನೀವು ನೋಡಿ, ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿನಲ್ಲೂ ಆ ಮಲ್ಟಿಪಲ್ ಲೇಯರ್ಸ್ ಗಳು ಮಾಡ್ಕೊಂಡಿದ್ದಾರೆ. ಮಲ್ಟಿಪಲ್ ಲೇಯರ್ಸ್ ಮಾಡಿ ಸ್ಟ್ರಕ್ಚರ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ನೀವು ಹೇಳ್ತೀರಿ ಇವತ್ತು ಮಹದೇವಪುರದಲ್ಲಿ ಯಾಕೆ ನಮ್ಗೆ ರೆವಿನ್ಯೂ ಜಾಸ್ತಿ ಬರುತ್ತೆ, ಬೇರೆ ಕಡೆ ಯಾಕೆಂದ್ರೆ ಪ್ಲಾನಿಂಗ್ ತಪ್ಪು ಸರ್. ಈಗ ನೀವು ವೆಸ್ಟ್ ಸೈಡ್ ನಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ, ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಯಾವ್ದೋ ಪ್ಲಾನಿಂಗ್ ನಲ್ಲೇ ಸೇರಿಲ್ಲ. ಸೊ ಬರೀ ಮನೆಗಳು ಕಟ್ಲಿಕ್ಕೋಸ್ಕರ ಮಾಡ್ಕೊಟ್ಟಿದ್ದಾರೆ. ಈ ರೀತಿ ಅನ್ಇವನ್ ಡಿಸ್ಟ್ರಿಬ್ಯೂಷನ್. ಇವತ್ತು ನಾರ್ತ್ ಬೆಂಗಳೂರು ಬೆಳಿಲಿಕ್ಕೆ ಆಗ್ತಿದೆ, ಅಥವಾ ಈಸ್ಟ್ ಬೆಳೆದು ಇವತ್ತು ನಾರ್ತ್ ಕಡೆ ಹೋಗ್ತಿದೆ. ಸೊ ಈ ರೀತಿ ಏನಾರು ಪ್ಲಾನಿಂಗ್ ಏನಾರು ಸರಿ ಕೊಟ್ರೆ ಎಲ್ಲಾ ಕಡೆ ನಾವು ಬೆಳವಣಿಗೆ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಸೌಕರ್ಯ ಕೊಡ್ತಾ ಇದ್ದೀರಾ, ವೆಸ್ಟ್ ಬೆಂಗಳೂರಿನಲ್ಲಿ ಸೌಕರ್ಯ ಕೊಡ್ತಾ ಇದ್ದೀರಾ, ಮ್ಯಾಪ್ ರೋಡ್ ಮಾಡಿದ್ದೀರಾ, ಮಾರ್ ರೋಡ್ ಮಾಡಿದ್ದೀರಾ, ಆದ್ರೆ ಅದಕ್ಕೆ ಮೆಟ್ರೋನು ಮಾಡ್ತಾ ಇದ್ದೀರಾ. ಆದ್ರೆ ಅಲ್ಲಿ ಬೇಕಾಗಿರುವಂತ ಎಕನಾಮಿಕ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಬೇಕಾಗಿರೋ ರೀತಿನಲ್ಲಿ ಪ್ಲಾನಿಂಗ್ ಆಗಿಲ್ಲ, ಆ ರೀತಿ ಸೌಕರ್ಯ ಇಲ್ಲ. ಕುಡಿ ಸರ್, FIR ಜಾಸ್ತಿ ಕೊಟ್ರೆ ಏನ್ ತಪ್ಪೇನಿಲ್ಲ. ನಾನು ನೋಡಿರೋಂತ ಒಂದು ಅನುಭವದಲ್ಲಿ ನಾನು ನನ್ನ ಅನುಭವದಲ್ಲಿ ನೋಡಿರೋದ್ ಹೇಳ್ತಾ ಇದ್ದೀನಿ ಹೊರತು ಇದೇ ನಾನು ಇಡೀ ಪಕ್ಷದ ಪರವಾಗಿ ಪ್ರತಿಪಕ್ಷದ ಪರವಾಗಿ ನಾನು ಮಾತಾಡ್ತಿದ್ದೀನಿ ಅಂತ ಅನ್ನೋದಲ್ಲ. ನನ್ನ ಅನುಭವದಲ್ಲಿ ನೋಡಿರೋಂತ ನಾನೇನ್ ಬಿಲ್ಡರ್ ಅಲ್ಲ, ನಾವೇನು ಸ್ವಾರ್ಥ ಇಟ್ಕೊಂಡಿಲ್ಲ. ಒಂದು ಸದುದ್ದೇಶಕ್ಕೆ ಒಂದು ನಗರಕ್ಕೆ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋಂತ ನಾನು ನೋಡಿ ಹೇಳ್ತಾ ಇದ್ದೀನಿ. ಡೆನ್ಸಿಟಿ ಒಂದೇ ನಿಮಿಷ. ಈಗ ನಾನು ಕೆಲವು ಕಡೆ ಹೋಗಿದ್ದೀನಿ, ಹೆಸರುಗಳ ಬೇಡ ದೊಡ್ಡ. ಒಂದ್ ಕಡೆ ಮೊನ್ನೆ ಜಿಂದಾಲ್ ರೋಡ್ ಅಲ್ಲಿ ನೀವು ಒಂದೇ ಕಡೆ 5,000 ಮನೆ ಕಟ್ಟಿದ್ದಾರೆ. ಈಗ ಫ್ಲಾಟ್ಗಳಲ್ಲಿ ನಮ್ಮ ಜಾರ್ಜ್ ಅವ್ರಿಗೆ ಗೊತ್ತು, ಒಂದು ಫ್ಲಾಟ್ ತಗೊಂಡ್ರೆ 2-3 ಕಾರ್ ಇಟ್ಕೊಂಡಿದ್ದಾರೆ ಎಲ್ಲ. ಆ ಕಾಲ ಹೊರಟೋಯ್ತು, ಹಳ್ಳಿ ಒಂದೇ ಕಾರ್ ಇತ್ತು. ಈಗ 2-3 ಅಷ್ಟು ಜನ ಒಂದೇ ಸರಿ 5,000 ಮನೆ ಇದೆ ಅಂದ್ರೆ 10,000 ಕಾರ್ ಆಚೆ ಬಂದ್ರೆ ಕತೆ ಏನಾಗ್ತೈತೆ ರೋಡ್. ಅದಕ್ಕೋಸ್ಕರ ನೀವು ಕೊಡ್ಬೇಕಾದ್ರೆ ನಮ್ ರೋಡ್ಗಳು ಈಗ ರೋಡ್ ಪ್ರಕಾರ ನಾವು ಇಲ್ಲ. ಈಗ ನಾವು 30 ಫೀಟ್ ರೋಡ್ಗೆ ಎಷ್ಟು FIR ಇದೆ, ಅದ್ ಬಿಟ್ಟ ತಕ್ಷಣ 30 ಬಿಟ್ಟ ತಕ್ಷಣ 40 ಬಿಟ್ಟ ತಕ್ಷಣ 60, 80, 100 ಹಿಂಗಿದೆ. ಅದ್ರ ಬದಲಾಗಿ ಇನ್ನೂ ಕ್ಲಿಯರ್ ಆಗಿ ಮಾಡಿ 30 ಬಿಟ್ 40, 50, 60, 70 ಆ ಲೆವೆಲ್ ತಕ್ಕಂಗೆ ರೈಸ್ ಮಾಡ್ಕೊಂಡು ಹೋಗ್ಲಿ. ಇಲ್ಲ ಅಂತ ಹೇಳಿದ್ರೆ ನೀವ್ ಹೇಳಿದ್ರಿ ಬೆಂಗಳೂರು ರೋಡ್ಸ್ ಎಲ್ಲ ನಾವು ನ್ಯಾರೋ ರೋಡ್ಸ್, ಪ್ಲಾನೆಡ್ ಸಿಟಿ ಅಲ್ಲ. ಬಾಂಬೆ ತರ, ಚೆನ್ನೈ ತರ ಇಟ್ಸ್ ನಾಟ್ ಎ ಪ್ಲಾನೆಡ್ ಸಿಟಿ, ನ್ಯಾರೋ ರೋಡ್ಸ್. ನಾವು ಇನ್ನಷ್ಟು ಇಲ್ಲಿ ಜಾಸ್ತಿ ಡೆನ್ಸಿಟಿ ಮಾಡಿದ್ರೆ ಸಮಸ್ಯೆ ಆಗ್ತೈತೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಎಷ್ಟು ರೋಡ್ ಇದೆ ಅದಕ್ಕೆ ಒಂದು ಕೊಡುವಂತ ಒಂದು ಮಾಡ್ಬೇಕು. ಅದಕ್ಕೆ ಈಗ ಮೆಟ್ರೋ ಕೊಡ್ತಾ ಇದೀರಲ್ಲ, ಮೆಟ್ರೋ ಲೈನ್ ಅಲ್ಲಿ ನೀವು ಮಾಡಿದ್ರೆ ಉಪಯೋಗ ಆಗ್ತೈತೆ. ಮೆಟ್ರೋ ಲೈನ್ಸ್ ಅಲ್ಲಿ ನೀವು ಎಲ್ಲೇನೋ ಅಲ್ಲಿ ಜಾಸ್ತಿ ಕೊಡಿ, ನೀವು ಎಷ್ಟು ಬೇಕೋ ಕೊಡಿ ಮೆಟ್ರೋ ಲೈನ್ಸ್ ಅಲ್ಲಿ. ಮತ್ತೆ ಈಗ ಪೆರಿಫಲ್ ರೋಡ್ ಮಾಡ್ತಾ ಇದ್ದೀರಾ, ಅಲ್ಲಿ ಒಂದು ಅದೇ ಸಪರೇಟ್ ಸೆಕ್ಟರ್ಸ್ ಮಾಡಿ ಅಲ್ಲಿ ಹೈ ರೈಸ್ ಬಿಲ್ಡಿಂಗ್ ಕೊಡಿ. ಸೊ ಬೆಂಗಳೂರು ಸಿಟಿ ಒಳಗಡೆ ನೀವು ಮಾಡಿದ್ರೆ ಜನರಲ್ ಆಗಿ ಎಲ್ಲರಿಗೂ ಒಂದೇ ಕಡೆ ಹಂಗ್ ಮಾಡಕ್ ಹೋಗ್ಬೇಡಿ. ಎಲ್ಲೆಲ್ಲಿ ನಿಮ್ ಪ್ರಾವಿಷನ್ ಇದೆಯೋ, ಎಲ್ಲೆಲ್ಲಿ ಮಾಡ್ಬೋದೋ, ಈ ಜನನ ಆಚೆ ಕಡೆ ತಗೊಂಡೋಗಕ್ಕೆ ಏನೇನು ಮಾಡ್ಬೋದೋ ಅದನ್ನ ನೀವು ಶುರು ಮಾಡಿ. ಮುಂದೆ ಬಂದಂತ ಸರ್ಕಾರಗಳು ಅದನ್ನ ಫಾಲೋ ಮಾಡಿದ್ರೆ ಬೆಂಗಳೂರು ಉಳಿತತೆ. ಇಲ್ಲ ಅಂದ್ರೆ ನಮ್ದು ಒಂದು ಇವಾಗ ಹೆಂಗೆ ಗಾರ್ಬೇಜ್ ಸಿಟಿ ಹಿಂಗೆಲ್ಲ ಅಂತಿರೋ ಹಂಗೆ ಬ್ಲ್ಯಾಂಡ್ ಆಗಿ ನಾವು ನಮ್ದು ಒಂಥರ ಸ್ಲಮ್ ಆಗೋತದ ಲಾಸ್ಟ್. ಅದಕ್ಕೆ ನಮ್ ಸಲಹೆ ಅಷ್ಟೇ ಸರ್. ಟು ಕಂಟಿನ್ಯೂ ಅಶೋಕ್ ಅವ್ರು ಹೇಳ್ದಂಗೆ, ನಾನು ಮೊನ್ನೆ ನೋಡ್ತಾ ಇದ್ದೆ, ಮಹಾರಾಷ್ಟ್ರ ಹ್ಯಾಸ್ ಕಮ್ ಔಟ್ ವಿತ್ ಎ ನ್ಯೂ ಪಾಲಿಸಿ. 4th ಮುಂಬೈ ಕಟ್ತಾ ಇದ್ದಾರೆ ಅವರು. ಮುಂಬೈ ಆಯ್ತು, ನವಿ ಮುಂಬೈ ಆಯ್ತು, 3rd ಮುಂಬೈ ಆಯ್ತು, ದೇ ಆರ್ ಗೋಯಿಂಗ್ ಫಾರ್ 4th ಮುಂಬೈ. ಸೊ ನಾವು ಕೂಡ ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್. ನೀವು ಒಂದು ಏನೋ ಹೊಸ ಒಂದು ಚಾಪ್ ಮೂಡಿಸ್ಬೇಕು ಮಾಡ್ತಾ ಇರುವಾಗ ಒಂದು ಬೆಂಗಳೂರು ಎಷ್ಟು ಸ್ಯಾಚುರೇಷನ್ ಪಾಯಿಂಟ್ ನೋಡ್ಬೇಕು ಮುಟ್ಬಿಟ್ಟಿದೆ. ಇಟ್ ಈಸ್ ದ ರೈಟ್ ಟೈಮ್ ಟು ಹ್ಯಾವ್ ಸೆಕೆಂಡ್ ಬ್ಯಾಂಗ್ಳೂರ್ ಔಟ್ಸೈಡ್ ಬ್ಯಾಂಗ್ಳೂರ್. ಅದ್ರ ಬಗ್ಗೆ ಯೋಚನೆ ಮಾಡಿ. ಅದಕ್ಕೇನೆ ಹಿಂದೆ ಕುಮಾರಸ್ವಾಮಿ ಕಾಲದಲ್ಲಿ ನಂದಗುಡಿ,
ಸೋಲಾರು ಬಿಡದಿ ಎಲ್ಲ ಮಾಡಿದ್ದು. ಪಾಪ ಬಿಟ್ಬಿಟ್ರು, ನಿಮ್ನು ಕರ್ಕೊಂಡು ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೌ ಕ್ಯಾನ್ ಐ ಡಿಲೀಟ್ ದಟ್ ಲ್ಯಾಂಡ್? ಹೌ ಕ್ಯಾನ್ ಐ ಡಿನೋಟಿಫೈ ದಟ್ ಲ್ಯಾಂಡ್? ಇಟ್ ಇಸ್ ನಾಟ್ ಡಿನೋಟಿಫೈ ಆದ ತಕ್ಷಣ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ಗೊತ್ತಿದೆ ನಿಮ್ಗೆ. ಸೊ ಅದನ್ನ ಮಾಡಕ್ ಆಗಲ್ಲ. ಸೊ ಏನೇನೋ ಮಾಡ್ತಾ ಇದ್ದೀನಿ, ಕಮ್ ಬ್ಯಾಕ್ ಆನ್ ದಟ್ ದಿಸ್ ಒನ್. ಸೊ ಅದಕ್ಕೆ ನೀವು ಹೇಳ್ದಂಗೆ ವರ್ಟಿಕಲ್ ಆಗಿ ಹೋಗ್ಬೇಕು. ಹಿಂದೆ ಮಾಡ್ಬಿಟ್ಟಿದ್ದಾರೆ, ಶಿವರಾಮ್ ಕಾರನ್ ಲೇಔಟ್, ಕೆಂಪೇಗೌಡ ಲೇಔಟ್, ಬೇರೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನೇ ಮಾಡಿದ್ರು ವಿಲ್ ಹ್ಯಾವ್ ಟು ಗೋ ಫಾರ್ ಎ ವರ್ಟಿಕಲ್ ಡೆವಲಪ್ಮೆಂಟ್. ಐ ಫುಲ್ಲಿ ಅಗ್ರಿ ವಿತ್ ಯು. ನೆಕ್ಸ್ಟ್ BDA ಪ್ಲಾನ್ ವಾಟ್ ಎವರ್ ಮೇ ಬಿ ಇಸ್ ದೇರ್ ವಿಲ್ ಬಿ ಓನ್ಲಿ ಫಾರ್ ಎ ವರ್ಟಿಕಲ್ ಡೆವಲಪ್ಮೆಂಟ್. ಎಲ್ಲ ಒಂದು ಸ್ಮಾಲ್ ಪರ್ಸೆಂಟೇಜ್ ವಿಲ್ ಅಲೋ ಸೈಟ್ ಗಳಿಗೆ, ಬಟ್ ಇದಕ್ಕೆ ನಾವು ವರ್ಟಿಕಲ್ ಆಗಿ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ರೋಡ್ಗೆ ಮತ್ತೊಂದು ಮೆಟ್ರೋ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಅಂತ ಜಾಗದಲ್ಲೆಲ್ಲ ಕೊಡ್ಬೇಕಾಗ್ತದೆ. ಸೊ ದಟ್ ಇಸ್ ವೈ ಬಿಡದಿಲಿ, ಯಾಕಂದ್ರೆ ನೀರ್ ಹತ್ರ ಇದೆ, ಸೆಕೆಂಡ್ ಏರ್ಪೋರ್ಟ್ ವಿದಿನೇ ಇಲ್ಲ. ಐ ಥಿಂಕ್ ವಿಲ್ ಹ್ಯಾವ್ ಟು ಗೋ ಟು ದಿ ಸೌತ್ ಓನ್ಲಿ. ಈಗಿರೋ ನನಗಿರೋ ರಿಪೋರ್ಟ್ಸ್ ಪ್ರಕಾರ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ನಾನು ಬಿಡದಿಗೆನೆ ಇದನ್ನ ಆರ್ಟಿಫಿಷಿಯಲ್ ಸಿಟಿ ಮತ್ತೊಂದು ಸಿಟಿ ಮಾಡ್ಬೇಕು ಅಂತೇಳಿ ಏನು 9,000 ಎಕರೆ ಅಕ್ವಿಷನ್ ಆಗಿತ್ತು. ಜಗದೀಶ್ ಶೆಟ್ಟರ್ ಏನೋ 1,000 ಎಕರೆ ಏನೋ ಬೇರೆಯವ್ರಿಗೆ ಇಂಡಸ್ಟ್ರೀಸ್ ಯಾರಿಗೂ ಕೊಡಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇನ್ನು 8,000 ಎಕರೆ ಇದೆ, ಅವ್ರಿಗೂ ಒಳ್ಳೆ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ನಾನು ಅಶ್ಯೂರೆನ್ಸ್ ಮಾಡಿದೀನಿ. ಇವತ್ತೇನೋ ಕ್ಯಾಬಿನೆಟ್ ಬರ್ತಾ ಇದೆ ಸಬ್ಜೆಕ್ಟ್. ಫೈನಲ್ ಬಂದ ತಕ್ಷಣ ವಿಲ್ ಲುಕ್ ಇಟ್ ಆಲ್ ದೋಸ್ ಇಶ್ಯೂಸ್ ವಾಟ್ ಎವರ್ ಯು ಆರ್ ಟೆಲಿಂಗ್. ನಂದಗುಡಿಗೂ ಅಷ್ಟೇ, ಬೇರೆ ಎಲ್ಲ ಈಗೇನ್ ಮಾಡ್ತಿರಲ್ಲ ಗಲಾಟೆಗಳು, ರೈತರುಗಳೆಲ್ಲ ನಮ್ಗೆ ಜಮೀನ್ ಜಾಸ್ತಿ ಸಿಗ್ತದೆ, ಬೆಲೆ ಜಾಸ್ತಿ ಸಿಗ್ತದೆ ಅಂತ. ಬಟ್ ಅಕ್ವಿಷನ್ ಒಂದ್ ಕಡೆ ಆಗ್ತಾ ಇದೆ. ಸೊ ಅದಕ್ಕೆ ಏನಾದ್ರು ಮಾಡಿ, ಐ ಥಿಂಕ್ ಐ ವಿಲ್ ಕಮ್ ಬ್ಯಾಕ್ ಟು ಯು ಆನ್ ದಟ್ ಇಶ್ಯೂ. ಸೊ ಅದಕ್ಕೆ ಆಮೇಲೆ ಈ FIR ಕಡಿಮೆ ಮಾಡ್ಬೇಕು ಅಂತ ಮಾಡಿ ಪ್ರೀಮಿಯಂ FIR ತಗೊಳ್ಳಿ ಅಂತ ಹೇಳಿದ್ರು. ನಾನು ಅದಕ್ಕೆ ಏನೋ ಒಂದು ಮಾಡಿದ್ದೆ, ಒಂದು ರೇಟ್ ಮಾಡಿ ಒಂದು ಹೊಸದಾಗಿ ನಿಮ್ನೆಲ್ಲ ಕನ್ವಿನ್ಸ್ ಮಾಡಿ ಒಪ್ಪಿದ್ದೆ. ಗವರ್ನರ್ ಹತ್ರಕ್ಕೆ ಹೋಗಿ ನಿಮ್ ಪಾರ್ಟಿಯವರೇ ಕೆಲವರು ಹೋಗಿ ತಗರಾಲ್ ಕೊಟ್ರು. ಅವ್ರು ಕೆಲವರು ಡಿಕೆ ಹಿಂಗ್ ಹೇಳ್ತಾ ಇದ್ದಾರೆ. ಆಯ್ತು ಬಿಡಿ ಸ್ವಾಮಿ, ನನ್ನ ಮೇಲೆ ತಗರಾಲ್ ಕೊಟ್ಟು ನಾನೇನೋ ಆಯ್ತಲ್ಲೇನೋ ಲಂಚ ಹೊಡಿತಾ ಇದ್ದೀನಿ ಅಂತ ಲೆಕ್ಕ ಹಾಕೋ ಹೇಳಿದ್ರೆ ನಂದು ಬಿಟ್ಬಿಡಿ ನೀವು. ಈಗ 2020ರಲ್ಲಿ ಬಿಜೆಪಿ ಗವರ್ಮೆಂಟ್ ಮಾಡಿದ್ದಾರೆ. ಲೆಟ್ ಅಸ್ ಟೇಕ್ ದಟ್ ಇಟ್ಸ್ ಅಂದ್ಬಿಟ್ಟು ಈಗ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ವಿ. ಅದೊಂದು ಸಣ್ಣ ಲಾಬಿ ಇದೆ. ಆ TDR ಅವರು ಎಲ್ಲ ಬೋಗಸ್ TDR ಗಿರಾಕಿಗಳು ಇದೆಲ್ಲ ಇದ್ದಾರೆ, ಎಲ್ಲ ಬರ್ಸ್ಕೊಂಡು ಮಾಡ್ಕೊಂಡಿದ್ದಾರೆ. ಅವರು ಕೋರ್ಟ್, ಸುಪ್ರೀಂ ಕೋರ್ಟ್ ಗಂಟ ಹೋಗ್ಬಿಟ್ಟಿದ್ದಾರೆ. ನನಗೆ ಸುರೇಶ್, ಶಿವರಾಮ್ ಕಾರ್ ಲೇಔಟ್ ಎಲ್ಲ ಆಗಿದೆ, 10,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಐ ಆಮ್ ನಾಟ್ ಏಬಲ್ ಟು ರಿಸೀವ್ ಅಪ್ಲಿಕೇಶನ್. ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ, ಕೋರ್ಟ್ ಇಂದ ಅಲ್ಲಿ ನಿಲ್ಲಿಸಿದ್ದಾರೆ. ಈಗೇನೋ ರೈತರುಗಳಿಗೆ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೇನೋ ಒಂದು ಸಿಸ್ಟಮ್ ತರ್ತಾ ಇದೀವಿ. ಹೊಸ ಅಪ್ಲಿಕೇಶನ್ 10,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಲೇಔಟ್ ಮಾಡಿ ಸರ್ಕಾರಕ್ಕೆ ಅಪ್ಲಿಕೇಶನ್ ತೆಗೆದುಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟು ಕನ್ಸ್ಟ್ರೆಂಟ್ಸ್ ಇದೆ ಅಂತಂದ್ರೆ, ಗಾರ್ಬೇಜ್ ವಿಚಾರಕ್ಕೆ ಹೋದ್ರೆ ಕಸದ್ಗೆ ಕೋರ್ಟು, ಪ್ರೀಮಿಯಂ FIRಗೆ ಕೋರ್ಟು, ಆ ಅಪ್ಲಿಕೇಶನ್ ತಗೊಂಡು ಬಡವರಿಗೆ ಸೈಟ್ ಹಂಚೋಣ, ಯಾರು ಅರ್ಜಿ ಹಾಕೊಂಡವ್ರಿಗೆ ಸೈಟ್ ಕೊಡೋಣ ಅಂತಂದ್ರೆ ಕೋರ್ಟು, ಲ್ಯಾಂಡ್ ಓನರ್ಸ್ಗೆ ಕೊಡೋಣ ಅಂದ್ರೆ ಕೋರ್ಟು. ಇವನ ನೈಸ್ ರೋಡ್ ಇನ್ನು 25 ವರ್ಷ ಆದ್ರೂ ಕೊಟ್ಟಿಲ್ಲ, ಅದು ಕೋರ್ಟು. ಕೋರ್ಟ್ ಇಸ್ ನಾಟ್ ಅಲೋಯಿಂಗ್. ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಸಮ್ ಡಿಸಿಷನ್ ಆನ್ ದಿಸ್ ಬೋಲ್ಡ್ ಡಿಸಿಷನ್. ಅದಕ್ಕೇನೋ ಒಂದು ನೋಡೋಣ. ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಏನೋ ಒಂದು ಸಮಿತಿ ಮಾಡಿದ್ದಾರೆ, ಅದಕ್ಕೇನೋ ಒಂದು ಇಲ್ಲಿ ಆಮೇಲೆ 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 ಗೊತ್ತಪ್ಪ, ನಿನ್ನ ಧ್ವನಿ ಕೇಳ್ಬೇಕು ಕಿವಿಗೆ, ಸೋಮಶೇಖರ್ ಧ್ವನಿ. ಆಮೇಲೆ ಮಾತಾಡೋಣ, ನೈಸ್ ವಿಚಾರ ಆಮೇಲೆ ಮಾತಾಡೋಣ. ಓಕೆ, ಹಿಂಗಿದೆ ಅಧ್ಯಕ್ಷೆ. ಸೊ ಅದಕ್ಕೆ ಪ್ರೀಮಿಯಂ FIRಗೆನೆ ಈಗ ವಿ ಹ್ಯಾವ್ ಅಲೋಡ್ ಇಟ್. ಸೊ ಅದಕ್ಕೇನೋ ಒಂದು ಸಣ್ಣ ಕೋರ್ಟ್ ಅಲ್ಲಿ ಒಂದು ಇಶ್ಯೂ ಇದೆ, ಅದಕ್ಕೆ ಥರ್ಡ್ ಪಾರ್ಟಿ ರೈಟ್ ಮಾಡಬಾರ್ದು, ಅದಕ್ಕೆ ಎಲ್ಲ ಕಾಯ್ತಾ ಇದಾರೆ. ಈ ಕಸದ ವಿಚಾರಕ್ಕೆ ಆ ಮಾಫಿಯಾ, ಐ ಥಿಂಕ್ ಅವರೆಲ್ಲ ಹೆಂಗ್ ಮೇಂಟೈನ್ ಮಾಡೋದು ನನಗೆ ಗೊತ್ತಿಲ್ಲ. ನನಗೆ ಗಾಬರಿ ಆಗ್ಬಿಡ್ತು ನೆನ್ಸ್ ಮಾಡಿದೆ. 89 ವಾರ್ಡ್ ಮಾಡಿದ್ರು, ಏನೆಲ್ಲ ಕೋರ್ಟ್ಗೆ ಹೋಗಿ ಗಲಾಟೆ ಮಾಡಿ, ಅಡ್ವರ್ಟೈಸ್ಮೆಂಟ್ಗೂ ಬಿಡಲ್ಲ, ಇದಕ್ಕೂ ಬಿಡ, ಎಲ್ಲದಕ್ಕೂ ಕೋರ್ಟ್ 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 ಕೋರ್ಟ್. ಈಗೇನೋ ಸದ್ಯ ಲಾಸ್ಟ್ ಅಲ್ಲಿ 33 ಪ್ಯಾಕೇಜ್ ಮಾಡಿ ಈಗೇನೋ ಒಂದು ಸ್ಟೇಜ್ ಬಂದಿದೆ. 4 ಕಡೆ ಮಾಡ್ಬೇಕು ಅಂತ ಮಾಡಿದೆ, ಜಾಗ ಪ್ರಾಬ್ಲಮ್ ಆಯ್ತು. ಕೊನೆಗೆ 2 ಕಡೆಗೆ ಫೈನಲೈಸ್ ಮಾಡಿ ನೈಸ್ ಒಂದು ಜಾಗ. ಮತ್ತು ದೊಡ್ಡಬಳ್ಳಾಪುರದಲ್ಲಿ ಪಾಪ ನಮ್ಮ ಮುನ್ರಾಜ್ ಗಲಾಟೆ ಮಾಡ್ತಾ ಇದ್ದೀನಿ. ಈಗೂ ಅಲ್ಲೊಂದು ಮೊದಲೇ ಒಂದಿತ್ತು, ಆ ಜಾಗ ತೆಗೆದುಕೊಂಡು ಈಗ ಟೆಂಡರ್ ಕೂಡ ಅದು ಫೈನಲೈಸ್ ಆಗಿದೆ. ಸೊ ವಿ ಆರ್ ಟ್ರೈಂಡ್. ಈ ಮಧ್ಯದಲ್ಲಿ ನಮ್ಮ MLAಗಳು ಗಲಾಟೆ, ನಮ್ಮೂರ ಒಳಗಡೆ ಇತ್ಕೊಂಡು ಹೋಯ್ತಾ ಇದೀರಾ, ಅದಕ್ಕೆ ರೋಡ್ ಕೊಡಿ. 300 ಕೋಟಿ ವಸೂಲು ಮಾಡ್ಬಿಟ್ರು ನನ್ನ ಹತ್ರ. 300 crores ಯಾರು ನಮ್ಮ ನಿಂಬಾವಳಿಗೆ, ಈ ಕಡೆ ಇವ್ರಿಗೆ, ಈ ಕಡೆ ಸೋಮಶೇಖರ್ಗೆ ಎಲ್ಲ ಸೇರಿ 300 ಕೋಟಿ ಅಂದ್ರೆ ಡೆವಲಪ್ಮೆಂಟ್ಗೆ ವಸೂಲು ಮಾಡಿರೋದವ್ರು. ನಮ್ಮೂರಲ್ಲಿ ರೋಡ್ ಹೋಗ್ತಾ ಇದೆ ಅಂತೇಳಿ ಅವ್ರದೆಲ್ಲ ಗಲಾಟೆ. ಪಾಪ ಇನ್ನ ಏನು ನಾನು ನಮ್ಮ ದೇವನಹಳ್ಳಿ ದೊಡ್ಡಬಳ್ಳಾಪುರ MLA ಕೊಟ್ಟಿಲ್ಲ, ಇನ್ನ ಸ್ವಲ್ಪ ಕೊಡ್ಬೇಕು ಅವ್ರಿಗೆ. ಸೊ ಇಷ್ಟಿದೆ. ಸೊ ಹಂಗೆ ನಾವು ಎಲಿವೇಟೆಡ್ ಕಾರಿಡಾರ್ ಮಾಡ್ಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಯಾಕೆಂದ್ರೆ ವಿಧಿನೇ ಇಲ್ಲ, ಟ್ರಾಫಿಕ್ ಈಸಿ ಆಗ್ಬೇಕು. ಅದಕ್ಕೆ ಒಂದು ದೊಡ್ಡ ಸುಮಾರು 109 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ಗೆ ಪ್ಲಾನ್ ಮಾಡಿ, ಅದು ಕೂಡ ಈಗ ಬರ್ತಾ ಇದೆ, ಪ್ರಾಜೆಕ್ಟ್ ಬರ್ತಾ ಇದೆ. ಬಫರ್ ರೋಡ್ ವಿಚಾರ, ಹೊಸ ರೋಡ್ ಆಡ್ ಮಾಡ್ಲಿಲ್ಲ, ಹೆಂಗ್ ರೋಡ್ ಆಡ್ ಮಾಡೋದು? ಸೊ ಈ ನಾಲೆಗಳ ಪಕ್ಕ ಇತ್ತು,
ಅದಕ್ಕೆ ಸಂಚಾರಯುಕ್ತ ಅಂತ ಅಂದ್ಬಿಟ್ಟು ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದೆ. ಪಾಪ ಐ ಶುಡ್ ಥ್ಯಾಂಕ್ ದಿ ಮಿಲಿಟರಿ ಪೀಪಲ್. ಅವರು ಒಂದಷ್ಟು ಜಾಗ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಆ ಕೆನಲ್ ಪಕ್ಕ ಇದ್ಕೊಂಡು ಆ ಹೊಸ ರೋಡ್ ನ ಏರ್ಪೋರ್ಟ್ ಆದ್ಮೇಲೆ ಹಳೆ ಏರ್ಪೋರ್ಟ್ ಪಕ್ಕದಲ್ಲೇ ಮಾಡಿ ಅಲ್ಲೊಂದು ಹೋಗ್ತಾ ಇದೆ. ತಿರ್ಗಾ ಇಲ್ಲಿ ತಣಿಸಂದ್ರ ಒಂದು ಹೋಗ್ತಾ ಇದೆ. ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಒಂದು ಐಡೆಂಟಿಫೈ ಮಾಡಿದ್ವಿ. ಹಿಂಗ್ ಒಟ್ಟು ಒಂದು 300 ಕಿಲೋಮೀಟರ್ ಮಾಡಿ ಅದಕ್ಕೊಂದು 3,000 ಕೋಟಿ ರೂಪಾಯಿ ಅಷ್ಟು ಪ್ಲಾನ್ ಹಾಕೊಂಡಿದೀವಿ ಹೊಸ ರೋಡ್ ಕ್ರಿಯೇಟ್ ಮಾಡಕ್ಕೆ. ಈಗ ಸದ್ಯಕ್ಕೆ ಒಂದು 300 ಕೋಟಿ ಮಾತ್ರ ಇಟ್ಟಿದೀವಿ. ಅದಕ್ಕೆ ದುಡ್ಡು ಕೊಡಕ್ ಆಗಲ್ಲ, ಅಕ್ವಿಷನ್ ಮಾಡಕ್ಕಲ್ಲ, TDR ಕೊಡ್ಬೇಕು. ಅವ್ರದ್ದೇನೋ ಲೆಕ್ಕಾಚಾರ ಇದೆ, ಅದಕ್ಕೆ ರಿಪ್ಲೈ ಬರ್ತೇನೆ. ಆಮೇಲೆ ಮೊನ್ನೆ ಹಿಂದೆ ಜಯನಗರ್ ಕಡೆ ಡಬಲ್ ಡೆಕ್ಕರ್ ಅಂತ ಮಾಡಿದ್ರು. ನಾನು ಪ್ರೈಮ್ ಮಿನಿಸ್ಟರ್ ತೋರಿಸ್ತಿದ್ದೇನೆ. ಐ ಆಸ್ಕ್ಡ್ ಹಿಮ್ ಟು ಸಿ ದಟ್ ಮಾಡಲ್. ಐ ಥಿಂಕ್ ಅಶೋಕ್ ಇದ್ರು ಏನೋ ಗೊತ್ತಿಲ್ಲ ನನಗೆ. ನೋಡಿ ಇಲ್ಲೇ ಇದೆ ಫೋಟೋ, ಪ್ರೈಮ್ ಮಿನಿಸ್ಟರ್ ನೋಡ್ತಾ ಇರೋ ಫೋಟೋ. ಈ ಸೆಡ್ ಈ ಅಗ್ರೀಡ್ ಟು ಮೀ. ಇವರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಗ್ಪುರಲ್ಲಿ. ನೋಡಿಯಪ್ಪ, ತೋರಿಸಿ ಅದನ್ನ. ಈ ಅಗ್ರೀಡ್ ಟು ಇಟ್. ಸೊ ಅದನ್ನ ಮಾಡಬೇಕಂದ್ರೆ ಅದು ಬೆಂಗಳೂರು ಫುಲ್ ಮಾಡ್ಬಿಡ್ಬೇಕಾಯ್ತು ನಮ್ಮ ಮೊದಲೇ. ವಿ ಟುಕ್ ಎ ಲೇಟರ್ ಡಿಸಿಷನ್. ಈಗ ನಾನು ಅದ್ರ ಬಗ್ಗೆ ಸುಮಾರು ಹೆಚ್ಚು ಕಮ್ಮಿ ಹೊರಟಿದ್ದೀನಿ. ಒಂದು 40 ಕಿಲೋಮೀಟರ್ ಹಾಡ್ ಮಾಡಿದ್ದೀನಿ. ಅದು ಸೇರಿಸಿದ್ರೆ ಒಂದು 50 ಕಿಲೋಮೀಟರ್ ಆಗ್ತದೆ. 9,000 ಕೋಟಿ ಇದೆ. ಒಂದು ಟೆಕ್ನಿಕಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅಷ್ಟೇ. ಸೊ ಅದು ಟೆಂಡ್. ಯಾಕೆಂದ್ರೆ ಕೆಳಗಡೆ ಇದನ್ನು ಹೋಗೋದು, ಡಬಲ್ ಡೆಕ್ ಇದು ಬಸ್ ಹೋಗೋದು 4 ಲೈನು, ಅದಾದ್ಮೇಲೆ ಮೇಲ್ ಮೆಟ್ರೋ ಹೋಗೋದು, ಆ ರೀತಿ ಮಾಡಿದ್ವಿ. 50-50 ಶೇರಿಂಗ್. ಬೆಂಗಳೂರು ಸಿಟಿ ಇವರು ಮೆಟ್ರೋರ್ ಅರ್ಧ, ಕಾರ್ಪೊರೇಷನ್ ಅರ್ಧ ದುಡ್ಡು. ಇಬ್ರು ಒಬ್ರೇ ಕೊಡಕ್ಕಾಗಲ್ಲ ಅಂತೇಳಿ ಇಬ್ರಿಗೂ ಶೇರ್. ಯಾಕಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮಾಡ್ತಾ ಇದಾರಲ್ಲ, ಸೊ ಇಬ್ರು ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಬ್ರಿಗೂ ತೀರ್ಮಾನ ಮಾಡಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.